ಮಾಡ್ತಾರೆ ಉದ್ದೇಶ? ಇವತ್ತಿನ ಪ್ರತಿಭಟನೆ ವೆಂಕಟಾಲ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೂ ಮಾರುತಿನಗರ ಸೇರಿ ನಿರ್ಣಾಯಕವಾದಂಥ ಪ್ರತಿಭಟನೆ. ಉದ್ದೇಶ ಇಷ್ಟೇ. ಇದು ಈ ಹಿಂದೆ ಕೆಂಪೇಗೌಡ ವಾರ್ಡ್ ಅಂತ BBMPಯಲ್ಲಿ ನಾಮಾಂಕಿತವಾಗಿತ್ತು. ನಮಗೂ ಒಂಥರ ಹೆಮ್ಮೆ ಇತ್ತು, ಬೆಂಗಳೂರು ಕಟ್ಟಿದಂಥ ದೊರೆ ಕೆಂಪೇಗೌಡರ ಹೆಸರು ನಮ್ಮ ಊರಿಗಿದೆ ಅಂತ. ಆದರೆ ಮೊನ್ನೆ BBMP ವಾರ್ಡ್ ವಿಂಗಡಣೆಯಲ್ಲಿ ಈ ಹೆಸರನ್ನು ತೆಗೆದು ವೆಂಕಟಾಲ ಅಂತ ಹಾಕಿದ್ರು. ನಿಜವಾಗ್ಲೂ ಸಂತೋಷ ಆದರೂ ಒಂದು ಕಡೆ ದುಃಖನೇ, ಯಾಕೆಂದರೆ ನಾಡಪ್ರಭು ಕೆಂಪೇಗೌಡ ಹೆಸರು ಕಿತ್ತಾಕ್ಬಿಟ್ರಲ್ಲ ಅನ್ನೋ ಒಂದು ದುಃಖ ಇತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ, ಈ ನಿನ್ನೆ ಮನೆಯಿಂದ ಸುದ್ದಿಗಳು ಹರಿದಾಡ್ತಿರೋ ಪ್ರಕಾರ, ಈ ವಾರ್ಡ್ಗೆ ಆಕಾಶ್ ವಾರ್ಡ್ ಅನ್ನೋ ಹೆಸರಿಟ್ಟಿದ್ದಾರಂತೆ. ಈ ಆಕಾಶ್ ಅಂದರೆ ಯಾರು ಅಂತ ನನ್ನ ಹಿರಿಯರಿಗೂ ಗೊತ್ತಿಲ್ಲ, ಮತ್ತು ಇವತ್ತಿನ ಪೀಳಿಗೆಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಬಹುಶಃ 40 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಮ್ಮ ಆಸು ಹಕ್ಕು ಹೆಸರುಗಳು, ನಮ್ಮ ಸಂಸ್ಕೃತಿ ಪರಂಪರೆ ಹೆಸರುಗಳು ಕೇಳಿದ್ದೀನಿ. ಇಲ್ಲಿನ ಐತಿಹ್ಯಗಳನ್ನು ಕೇಳಿದ್ದೀನಿ, ಇಲ್ಲಿನ ಪುರಾತನವಾದಂಥ ಇತಿಹಾಸ ಕೇಳಿದ್ದೀನಿ. ಈ ಆಕಾಶು ಇಡೀ ಪ್ರಪಂಚಕ್ಕೆ ಹರಡ್ಕೊಂಡಂಥದ್ದು ಆಕಾಶ. ಆ ಆಕಾಶ ಈ ಪುಟ್ಟ ನಮ್ಮ ವಾರ್ಡ್ಗೆ ಏನು ಸಂಬಂಧ ಇದೆ? ಇದು ನಮಗೆ ತುಂಬ ದುಃಖ ಆಗ್ತಿದೆ. ಇವತ್ತು ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಪಲ್ಲವರು ಚೋಳರು ಕಟ್ಟಿದಂಥ ದೇವಸ್ಥಾನಗಳು, ದೇಗುಲಗಳು ಅನೇಕವಿದ್ದಾವೆ. ಈ ಒಂದು ಹೆಮ್ಮೆಯಿಂದ ನಾವಿರಬೇಕಾದ್ರೆ ದಿಢೀರಂತ ಈ ಆಕಾಶನ ಹೆಸರನ್ನು ನಮ್ಮ ಗ್ರಾಮ ವಾರ್ಡ್ಗೆ ಕೊಟ್ಟಿರೋದು ನಮ್ಮ ಊರಿಗೆ ಅಲ್ಲ, ಮಾರುತಿನಗರಕ್ಕೂ ಯಲಹಂಕಕ್ಕೂ ಎಲ್ಲಕ್ಕೂ ಇದು ಅಪಮಾನ. ಆದ್ದರಿಂದ ನಾನು ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಶಾಸಕರನ್ನು, ಸಂಬಂಧಪಟ್ಟ ಇಲಾಖೆಯವರನ್ನು ಮತ್ತು ಇದನ್ನ ಕರ್ನಾಟಕ ಸರ್ಕಾರವನ್ನು ನಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ಈ ಕೂಡಲೇ ಈ ಆಕಾಶನ ಹೆಸರು ತೆಗೆದು ವೆಂಕಟಾಲ ವಾರ್ಡ್ ಅನ್ನೋದು ಇಕ್ಕಲಿ, ಅಥವಾ ಮಾರುತಿನಗರ ವಾರ್ಡ್ ಅಂತ ಇಕ್ಕಲಿ. ವೆಂಕಟಾಲ ಇವತ್ತಿನ ಹೆಸರಲ್ಲ, ಇದು ಯಲಹಂಕ ಯಾವತ್ತು ಹುಡ್ತೋ ಅವತ್ತಿನಿಂದಲೂ ಈ ವೆಂಕಟಾಲ ಇದೆ. ಮತ್ತು ನನಗೊಂದು ಕಸಿಬಿಸಿ ಏನಂದರೆ, ಕೆಲವು ಹೇಳೋ ಪ್ರಕಾರ ಈ ಆಕಾಶ್ ಅನ್ನೋ ಹೆಸರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ ಪರಾಜಿತ ಅಭ್ಯರ್ಥಿಯ ಮೊಮ್ಮಗನ ಹೆಸರು ಅಂತ ಹೇಳ್ತಾರೆ. ಎತ್ತಣ ಆಕಾಶ, ಎತ್ತಣ ವೆಂಕಟಾಲ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಸಾಂಕೇತಿಕವಾಗಿ. ಭವಿಷ್ಯ ನಮ್ಮ ಶಾಸಕರಿಗೂ ಸಹ ನಾವು ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಅವರು ಹೋರಾಟ ಮಾಡಿ ಈ ವೆಂಕಟಾಲ ವಾರ್ಡ್, ಇದು ಆಕಾಶ್ ವಾರ್ಡನ್ನು ತೆಗೆದು ವೆಂಕಟಾಲ ವಾರ್ಡ್ ಅಂತ ಮಾಡಲಿ, ಎರಡನೇ ಪ್ರಿಯಾರಿಟಿ ಮಾರುತಿನಗರ ಅಂತ ವಾರ್ಡ್ ಮಾಡಲಿ. ಇಲ್ಲ ಅಂದರೆ ನಾವೆಲ್ಲ ಸಾಮೂಹಿಕವಾಗಿ ರಸ್ತೆ ತಡೆ, ಮುಖ್ಯಮಂತ್ರಿಗಳ ಮನೆ ಮುಂದೆ ಚಳುವಳಿ ಇವೆಲ್ಲ ಮಾಡ್ತೀವಿ. ಇದು ಉಗ್ರ ಬರಬಾರ್ದು. ಒಂದು ಕಳಕಳಿ ಮನವಿ ಅಂದರೆ, ಈ IAS ಅಧಿಕಾರಿಗಳಿದ್ದಾರಲ್ಲ, ಇವರಿಗೆ ಇತಿಹಾಸ ಗೊತ್ತಿಲ್ಲ, ಪರಂಪರೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಯಾರೋ ಹೇಳಿದ್ರು ವೈಟ್ ಕಾಲರ್ಸು, ಅವ್ರ ಮಾತು ಕೇಳಿದ್ರು ಆಕಾಶ್ ವಾರ್ಡ್ ಅಂತ ಮಾಡಿದ್ರು. ಆಕಾಶ್ ವಾರ್ಡ್ಗೆ ಏನು ಮೀನಿಂಗ್ ಇದೆ, ಏನು ಅರ್ಥ ಇದೆ? ಇದು ನಿಜವಾಗ್ಲೂ ನಾವೆಲ್ಲ ತಲೆ ತೆಗೆಸ್ಬೇಕಂತ ವಿಚಾರ. ಪ್ರಜ್ಞಾವಂತ ನಾಗರಿಕರು, ಈ ಸ್ಥಳೀಯ ನಾಗರಿಕರು ಎದ್ದು ನಿಂತು ಈ ಆದೇಶದ ವಿರುದ್ಧ ದಿಟ್ಟವಾಗಿ ಇದು ಹೋರಾಟ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಮ್ಮ ಹೆಸರು ನನ್ನ ಹೆಸರು ಕೆಂಪೇಗೌಡ ಅಂತ, ಮಾಜಿ ನಗರಸಭಾ ಅಧ್ಯಕ್ಷ, ಮಾಜಿ BBMP ಸದಸ್ಯ, ಹಾಗೂ ಸ್ಥಳೀಯವಾಗಿ ನಮ್ಮ ತಾತ ಮುತ್ತಂತರ ಕಾಲದಿಂದ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವ್ರು.